ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಚನೆ ಮಾಡದೆ ಹೋಗುವರು. ಹಪ್ಪಳ ಸಣ್ಣಿಗೆ ಉಪ್ಪಿನಕಾಯಿ ಎಪ್ಪತ್ತಾದರೂ ನೆಕ್ಕುವರು. ಈ ಸಲನೂ ಆಗ್ಲಿಲ್ಲ ಅನ್ಕೋ, ಸೀನಣ್ಣ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡು ಅದನ್ನೇ ಚೆನ್ನಾಗಿ ಕಲ್ತ್ಕೊಂಡು ದೊಡ್ಡದಾಗಿ ಟೀ ಅಂಗಡಿ ಓಪನ್ ಮಾಡೋಣ. ಏನಂತೀಯ? ಯಾಕೆ ಹಂಗೆ ಯೋಚನೆ ಮಾಡ್ತೀಯೋ? ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ, ಬಾ. ನಮ್ಮ ಅಪ್ಪ ಹೇಳ್ತಿದ್ದ, ನಾಳೆ ತಿನ್ನೋ ನವಿಲ್ ಬಾಡ್ಗಿಂತ ಇವತ್ತು ತಿನ್ನೋ ಕಾಗೆ ಬಾಡೆ ಮೇಲು ಅಂತ. ಏನು ಕಾಗೆ ಬಾಡಂದಡಿಕೆ ಕಾಗೇನೆ ಬಿದ್ದೋಯ್ತು? ಅಯ್ಯ ನಿನ್ನ. ಲೋ ಮಚ್ಚ, ಜೀವ ಇದೆಯಲ್ಲೋ, ಹೋಗಿ ನೀರು ತರೋಗು. ಲೋ, ಇಂಟರ್ವ್ಯೂಗೆ ಹೋಗ್ತಿದೀವಿ ಕಣ, ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ? ಮೊದಲೇ ಕಾಗೆನೆಲ್ಲ ಕೈಲಿ ಮುಟ್ಬಾರ್ದು ಅಂತಾರೆ, ಅದು ಅಪಶಕನ ಕಣೋ. ಬಾ ಹೋಗೋಣ. ನಂಬರಲ್ಲ, ನೀನು ಹೋಗ್ಬೇಕಿದ್ರೆ. ಇವಂದೊಳ್ಳೆ ಕಾಗೆನೆ ನೋಡ್ದಿರೋಂಥರ ಆಡ್ತಾನೆ. ಇದೇನೋ ಮಚ್ಚ, ನೀರೇ ಕುಡಿತಿಲ್ಲ. ನಾನೇನ್ ಕಾಗೆ ಡಾಕ್ಟ್ರಾ? ಸರಿ, ಫೋನ್ ಮಾಡು. ಯಾರಿಗೋ? ಪ್ರಾಣಿ ದಯಾ ಸಂಘದ ಹೆಲ್ಪ್ಲೈನ್ಗೋ. ಇದೊಳ್ಳೆ ಕತೆ. ಹಲೋ ಸರ್, ಮಲ್ಲೇಶ್ವರಮಿಂದ. ಹೇಳಿ ಸರ್, ಇಲ್ಲೊಂದು ಕಾಗೆ ಇದೆ, ಆದ್ರೆ ಅದು ಬದುಕಿದೆ. ಅದಿನೇನೋ ಸತ್ತೋಗುತ್ತೆ, ಆದಷ್ಟು ಬೇಗ ಬಂದು ಬದುಕಿಸ್ಬೇಕು. ರೀ, ಕಾಗೆಗೆಲ್ಲ ಬರಕಾಲ ಕಣ್ರಿ, ಇಡ್ರಿ ಫೋನ. ಹೌದಾ? ಹೌದು. ಲೋ ಮಚ್ಚ, ಅವ್ರ ಕಾಗೆಗೆಲ್ಲ ಬರೋಲ್ವಂತೆ, ಬಾ ಹೋಗೋಣ. ಸರಿ, ಅವ್ನು ಪ್ರಜೆಕ್ಟ್ ಫೋನ್ ಮಾಡಿ ಕೇಳು. ಏನಂತ? ನಂಬರ್ ಕೊಡು ಅಂತ. ಲೋ, ನಿನ್ ಕಾಗೆ ಉಳಿಸಿ ಏನೋ ಮಾಡ್ಬೇಕಾಗಿತ್ತು. ಇಂಥ ಕಾಗೆಗಳು ಎಷ್ಟೋ ಸಿಟಿಲ್ ಸಾಯ್ತಾ ಇದ್ದಾವೆ, ಬಾ ಹೋಗೋಣ. ಲೋ, ಮನುಷ್ಯರಿಗೆ ಮಾತ್ರ ಜೀವ ಇರೋದು, ಪ್ರಾಣಿ ಪಕ್ಷಿಗಳಿಗಿರಲ್ವಾ? ನಾಳೆ ದಿನ ಅವ್ರ ಸಂತತಿ ನಾಶ ಆದ್ಮೇಲೆ ಅವುಗಳ ಮೇಲೆ ರಿಸರ್ಚ್ ಮಾಡಿ ಏನು ಸಿಗಲ್ಲ, ಬರೀ ಫೋಟೋಲ್ ಮಾತ್ರ ನೋಡ್ಬೇಕು. ಇವನ್ ಬೇರೆ ವೇದ ಅಂತ. ಯಾರಿಗೂ ಫೋನ್ ಮಾಡಕ್ ಹೋಗ್ಬೇಡಮ್ಮ. ಲಾಸ್ಟ್ ಟೈಮ್ ಹೀಗೆ ಯಾರು ಫೋನ್ ಮಾಡಿದ್ವಿ ಅಂತ ಬಂದಿದ್ರು. ಅವ್ರು ಬಂದಿದ್ರು, ಇವನು ಎದ್ದು ಬಿದ್ದು ಓಡೋಗ್ಬಿಡದ. ನಿಮ್ ಮುಂದೆ ನಾಟಕ ಮಾಡ್ತವನೆ ಅವನು. ಅವನಿವನು ಅಂತ ಹೇಳ್ತಾ ಇದೆಯಲ್ಲ, ಅದು ಗಂಡ್ಕಾಗೆ ಅಂತ ನಿಂಗೆ ಹೆಂಗ್ ಗೊತ್ತು? ನಾನೇನಮ್ಮ, ಅವನ್ನ ಚಿಕ್ಕ ವಯಸ್ಸಿದನು ಎತ್ತಿ ಆಡಿಸಿ ಕೈ ಹಿಡ್ದು ಬೆಳೆಸಿದ್ದು. ಇವನ್ ಯಾರೋ ಬಿಟ್ಟಿ ಕುಡ್ದ್ಬಿಟ್ಟವನೆ. ಅಲ್ಲ ಮಚ್ಚ, ಹೇಳ. ಲೋ, ಇಲ್ಲೊಂದ್ ಕಾಗೆ ಸತ್ತೋಗಿದೆ. ನಾನೇನ್ ಮಾಡ್ಲಿ? ಕಾಗೆ ಸತ್ತಿಲ್ಲ ಕಣೋ, ಬದುಕಿದೆ. ಅದಕ್ಕೆ ನಾನೇನ್ ಡಾಕ್ಟ್ರಾ? ಈಗ ಏನ್ ಮಾಡ್ಬೇಕು ಹೇಳು? ಅದ್ರ ಹೆಲ್ಪ್ಲೈನ್ ನಂಬರ್ ಎಲ್ಲಿ ಸಿಗುತ್ತೆ ಹೇಳು? ನಂಬರು ಗೂಗಲ್ ಮಾಡೋ, ಸಿಗುತ್ತೆ. ಲೋ, ಸರ್ಚ್ ಮಾಡ್ದೆ ಕಣೋ, ಅವ್ರು ಬರಲ್ಲ ಅಂದ್ರು. ಹಂಗಾದ್ರೆ ಬಿಸಾಕು. ಇಂಟರ್ವ್ಯೂ ಹೋಗಿ ಅಂದ್ರೆ ಕಾಗೆ ಇಟ್ಕೊಂಡ್ ಕುಂತವ್ರೆ. ಮಡಗ್ಲ ಫೋನ್ನ. ಇಲ್ಲ ನಾನು ಹಸ ಕರಾಕಿಲ್ಲ, ನನ್ ಚಿಂತೆ. ಛೇ, ಲೋ ಏನೋ ಈಗೇನೋ ಮಾಡಕ್ಕಾಗಂತೆ ಕಣೋ. ಇಷ್ಟು ಓದಿ ಒಂದ್ ಕಾಗೆ ಉಳ್ಸಕ್ ಆಗ್ತಿಲ್ವಲ್ಲ. ಬಾ ಹೋಗೋಣ, ಅವ್ನ ಹಸ ಕರ ಹಾಕಿಲ್ವಂತೆ. ಆಯ್ತು, ಎದ್ದೇಳೋ, ನಡಿ ಹೋಗೋಣ. ಫೈಲ್ ತಗೋ. ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿದ್ರೆ ಅದಕ್ಕೂ ಲೈಟ್ ಹಾಕ್ಸಿದ್ದೆ. ಅವಾಗ ಅದ್ಗಿಂತ ಹೈಟಾಗ ಆಡ್ತಿತ್ತು, ಗೊತ್ತಾ? ಅದೇನ್ ಮನುಷ್ಯನೇನಯ್ಯ ನಾಟಕ ಮಾಡಕ್ಕೆ? ಸುಮಾರು ಸಿನಿಮಾದೆಲ್ಲ ಆಕ್ಟ್ ಮಾಡೈತಪ್ಪ. ಟಾಪ್ ಸೀನಿಯರ್ ಆಕ್ಟರ್ ಅದು. ಕುಡುಕ್ರು ಸಂಘ ಅವಮಾನ್ ಭಂಗ. ನಡಿ ಹೋಗೋಣ. ಕುಡುಕಾದ್ರೂ ಕನ್ನಡದವನು, ಗೊತ್ತಾ? ಯಾಕೋ ನಿಂತ್ಕೊಂಡೆ? ಏನು ಮಾಡಕ್ಕಾಗಲ್ಲ ಕಣೋ, ಬಾರ ಹೋಗೋಣ. ಲವ್, ಅಲ್ಲಿ ಬಿದ್ದಿದ್ದು ಪಕ್ಷಿ. ನಾವು ಪ್ರಾಣಿ ದಯಾ ಸಂಘದವ್ರು ಫೋನ್ ಮಾಡ್ತೀವಿ. ಬರ್ಡ್ ಹೆಲ್ಪ್ಲೈನ್ ಅಂತ ಹುಡುಕು, ಸಿಗುತ್ತೆ. ಕಾಗೆ ಬಿಟ್ಟು ಬರಲ್ಲಲ್ವಾ ನೀನು? ಲಾಸ್ಟ್ ಟೈಮ್ ಹೇಳ್ತೀನಿ ನೋಡು. 9855.
ಹಲೋ. ಹಲೋ ಮೇಡಮ್, ಇಲ್ಲೊಂದು ಕಾಗೆ ಸಾವು ಬದುಕಿನ ನಡುವೆ ಹೋರಾಡ್ತಿದೆ. ನೀವು ಬೇಗ ಬಂದ್ರೆ ಅದನ್ನ ಉಳಿಸ್ಬೋದು. ಹೌದಾ? ಒಂದು ಫೋಟೋ ಕಳಿಸಿ. ನೀರೇನಾದರೂ ಕುಡಿಸಿದ್ರ ಅದಕ್ಕೆ? ಕುಡಿಸ್ದೋ ಮೇಡಮ್, ಬಟ್ ಕುಡಿಲಿಲ್ಲ ಅದು. ನೀರು ಕುಡಿಸ್ಬೇಡಿ, ಅದು ಸತ್ತೋಗುತ್ತೆ. ಮತ್ತೆ ನಾಯಿ ಬೇಕು ಏನು ಬಾಯಿ ಹಾಕದೇ ಇರೋ ಥರ ನೋಡ್ಕೊಳ್ಳಿ. ಲೊಕೇಶನ್ ಸೆಂಡ್ ಮಾಡಿರಿ, ಒಂದು 15 ಮಿನಿಟ್ಸಲ್ಲಿ ಬರ್ತೀವಿ. ಓಕೆ ಮೇಡಮ್. ಏನಂತ? 15 ಮಿನಿಟ್ಸ್ ಬರ್ತಾರಂತೆ. ನಾಯಿ ಬೇಕೇನು ಮುಟ್ದಿರಂಗೆ ನೋಡ್ಕೊಬೇಕಂತೆ. ಬಾ ನೋಡ್ಕೊಳ್ಳೋಣ. ದೇವ್ರೆ, ಇನ್ನೊಂದು ಜನ್ಮ ಅಂತಿದ್ರೆ ಇಂಥವ್ರನ್ನ ಮಾತ್ರ ಫ್ರೆಂಡ್ಸ್ ಮಾಡಿಸ್ಬೇಡಪ್ಪ. ಅಲ್ಲ, ಕಾಗೆ ತಿನ್ನೋಕ್ ನಾಯಿ ಬರ್ತದೆ ಅಂತ ನಾವೇ ನಾಯಿಗಳ ಥರ ಕಾಯ್ಕೊಂಡು ಕೂತಿದೀವಲ್ಲ. ಸತ್ಮೇಲೆ ಕಾಗೆಗೆ ಎಡೆಟ್ ಏನೋ ಪ್ರಯೋಜನ? ಬದುಕಿದ್ದಾಗ ಎಡ್ತು ತನ್ನ ಹಾಕಿಲ್ಲ ಅಂದ್ರೆ. ಸರ್, ಅದು ಕಾಗೆ. ಸರ್ ಮೇಡಮ್, ನೀವ ಕಾಲ್ ಮಾಡಿ. ನಾವೇ ಮೇಡಮ್. ಎಲ್ಲಿ ಸರ್ ಕಾಗೆ? ಎಲ್ಲಿದೆ ಬನ್ನಿ. ಒಂದು ನಿಮಿಷ ಇರಿ. ಹಾಂ. ಥ್ಯಾಂಕ್ ಯು ಸರ್. ಕಾಗೆಗೂ ಒಂದು ಜೀವ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ಕೆ. ಜೀವ ಯಾವ್ದಾದ್ರೇನು ಮೇಡಮ್, ಜೀವ ಜೀವನೇ ಅಲ್ವಾ. ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ಕಂಡು ಬಂದ್ರೆ ಅದಕ್ಕೆ ನೀರ್ ಕುಡಿಸ್ಬೇಡಿ. ಈ ತರ ಬಾಕ್ಸಿಗೆ ಹೋಲ್ ಮಾಡಿ ಅದ್ರೊಳಗಡೆ ಹಾಕಿಟ್ಬಿಡಿ. ನಮ್ಗೊಂದು ಕಾಲ್ ಮಾಡಿ, ನಾವು 15 ಮಿನಿಟ್ಸ್ ಅಲ್ಲಿ ಬಂದು ತಗೊಂಡು ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ರೀ ಮೇಡಮ್, ಅದು ಕಾಗೆ ಗೂಬೆ ಕತ್ತೆಲ್ಲ ತಗೊಂಡೋಗ್ತಿರಲ್ಲ, ಏನ್ ಮಾಡ್ತೀರಾ? ಸಂತೆಗೆ ಹೋಗ್ಬಿಟ್ಟು ಮಾರ್ತೀವಿ. ಜನಗಳು ತಗೋತಾರ ಅದನ್ನು? ನೀವ್ ತಗೋತೀರಾ? ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಮೇಡಮ್ ಮೇಡಮ್ ಮೇಡಮ್, ಯಾವ ಶಾಸ್ತ್ರ ಏನು ಹೇಳಿದರೇನು? ಎದೆಯ ಶಾಸ್ತ್ರಕ್ಕಿಂತ ಮಿಗಿಲಾದುದಿದೆಯೇ? ಕುಡಿಯೋದೆ ನನ್ನ ವೀಕ್ನೆಸ್ಸು. ಕಾಗೆ ಬಣ್ಣ ಕಪ್ಪಾದರೂ ಅದಕ್ಕೆ ಹಂಚಿ ತಿನ್ನುವ ಗುಣವಿದೆ. ಆದರೆ ಮನುಷ್ಯ ಮಾತ್ರ ಸಮಾಜದಲ್ಲಿ ಕಿತ್ತು ತಿನ್ನುವ ಗುಣವನ್ನು ಹೊಂದಿದ್ದ. ಆದಷ್ಟು ಹಂಚಿ ತಿನ್ನಲು ಪ್ರಯತ್ನಿಸು.